ಇಲ್ಲಿ ಒಂದು ಸ್ಪಷ್ಟ ಇದೆ, ಪೊಲೀಸ್ ಇಲಾಖೆ ಅವತ್ತು ಕೃಷ್ಣನಾಯಕನನ್ನು ಗೋಡನ್ನಿಂದ ಸೀಸ್ ಮಾಡಿ ತಂದಿರುವ ಬಿಡಿ ಭಾಗಗಳೆಲ್ಲವೂ ಹಿತ್ತಾಳೆದ್ದು ಆಗಿರಬಹುದು. ಯಾಕೆ ಹೇಳಿದರೆ ಅದು ಇಲ್ಲಿ ಉಮ್ಮಿಕಲ್ ಬೆಟ್ಟದ ಮೇಲೆ ಪ್ರತಿಷ್ಠಾಪನೆ ಆಗಿರುವ ಪ್ರತಿಮೆ ಅಲ್ಲ. ಕಾರ್ಕಳದ ಬೈಲೂರಿನ ಉಮ್ಮಕಲ್ ಕುಂಜದಲ್ಲಿ ನಿರ್ಮಾಣಗೊಂಡು ರಾಜ್ಯ ಅಲ್ಲ ದೇಶವನ್ನೇ ತನ್ನತ್ತ ಸೆಳೆಯಬೇಕಾದ ಪರಶುರಾಮ ಮೂರ್ತಿ ಇವತ್ತು ವಿವಾದದ ಕೇಂದ್ರ ಬಿಂದುವಾಗಿದೆ. ವಿವಾದ ಕಳೆದ 2.5 ವರ್ಷಗಳಿಂದ ಕೂಡ ನಿರಂತರವಾಗಿ ಮುಂದುವರಿತಲೇ ಇದೆ. ಯಾವಾಗ 2023 ಜನವರಿ 27, 28, 29ರಂದು ಅದು ಲೋಕಾರ್ಪಣೆ ಆಯಿತು. ಅದರ ನಂತರದ ಕೆಲವೇ ತಿಂಗಳುಗಳಲ್ಲಿ ಆ ಮೂರ್ತಿ ಕಂಚಿನದ್ದಲ್ಲ ಹೇಳುವ ಒಂದು ಆರೋಪಗಳು, ಪ್ರತಿಭಟನೆಗಳು, ಧರಣಿ ಹೀಗೆ ನಿರಂತರವಾಗಿ ಮುಂದುವರಿತಾ ಬರ್ತಿತ್ತು. ಈಗ ಇವತ್ತಿನ ದಿನಗಳಲ್ಲಿ ಅದು ಫೈಬರ್ ಅಲ್ಲ, ಜೊತೆಗೆ ಕಂಚು ಅಲ್ಲ ಹೇಳುವಂಥದ್ದು ದೋಷಾರೋಪಣ ಪಟ್ಟಿಯಲ್ಲಿ ಅದಕ್ಕೆ ವಿಚಾರಗಳನ್ನು ಪ್ರಸ್ತಾಪಿಸಲಾಗಿದೆ. ಜೊತೆಗೆ ಲಿಖಿತ ರೂಪದಲ್ಲಿ ಅದರ ದಾಖಲೆ ರೂಪದಲ್ಲಿ ಕೂಡ ಇದೆ. ಈಗ ನಾವಿವತ್ತು ಈ ವಿಚಾರದಲ್ಲಿ ಕಾಂಗ್ರೆಸ್ನ ಅಧ್ಯಕ್ಷ, ಕಾರ್ಕಳ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ಸುಭದ್ರ ಅವ್ರ ಜೊತೆ ಒಂದಷ್ಟು ಮಾತಾಡಲಿಕ್ಕಿದೆ. ಸುಭದ್ರ ನಮಸ್ಕಾರ. ಈಗ ಕಾರ್ಕಳದ ಬೈಲೂರಿನ ಪರಶುರಾಮ ಮೂರ್ತಿ ಒಂದು ಭಾಳಷ್ಟು ಗೊಂದಲ ದಿನೇ ಇರ್ತಾ ಇದೆ. ಈಗ ನಿನ್ನೆ ಏನಾಯಿತು, ಅದು ಫೈಬರ್ ಅಲ್ಲ, ಜೊತೆಗೆ ಕಂಚು ಅಲ್ಲ ಹೇಳುವಂಥದ್ದು ರೂಪತ್ತಾಗಿದೆ. ಅದು ಹಿತ್ತಾಳೆಯ ಮೂರ್ತಿ ಅಂತ ಏನು ದೋಷಾರೋಪಣ ಪಟ್ಟಿಯಲ್ಲಿ ಅದನ್ನು ಲಿಖಿತ ರೂಪದಲ್ಲಿ ಕೊಡಲಾಗಿದೆ. ಈಗ ಒಂದು ಕಡೆ ಕಾಂಗ್ರೆಸ್ ಕೂಡ ಗೊಂದಲ ಎಬ್ಬಿಸಿದೆ, ಈ ಕಡೆ BJPಯವರು ಅದು ಆಗಬೇಕು ಅಂತ ಹೇಳ್ತಾಯಿದ್ರು, ನೀವು ಆಗಬೇಕು ಅಂತ ಹೇಳ್ತಾಯಿದ್ರಿ. ಈಗ ಈ ವಿಚಾರದಲ್ಲಿ ಏನು ಹೇಳಲಿಕ್ಕೆ ಇಚ್ಛಪಡ್ತೀರಾ? ಕಾರ್ಕಳ ಪರಶುರಾಮ ಪ್ರತಿಮೆಯ ವಿಚಾರವಾಗಿ ಪೊಲೀಸ್ ಇಲಾಖೆ ನ್ಯಾಯಾಲಯಕ್ಕೆ ಒಂದು ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿದೆ. ಆ ಚಾರ್ಜ್ ಶೀಟಲ್ಲಿ ವಿಶೇಷವಾಗಿ ಏನಿದೆ ಅಂತ ಹೇಳಿದರೆ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ, ಉಮ್ಮಿಕಲ್ ಬೆಟ್ಟದ ಮೇಲೆ ನಿರ್ಮಾಣಗೊಂಡಿರುವ ಪರಶುರಾಮನ ಪ್ರತಿಮೆ ಅದು ಕಂಚಿನದು ಅಲ್ಲ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಆ ಮೂರ್ತಿಯನ್ನು ಜವಾಬ್ದಾರಿಯನ್ನು ವಹಿಸಿಕೊಂಡಿರುವ ಕೃಷ್ಣನಾಯಕ್ ಅವರು 1,83,00,000 ರೂಪಾಯಿಯನ್ನು ಪಡೆದು ಕಂಚಿನ ಪ್ರತಿಮೆಯನ್ನು ನಿರ್ಮಾಣ ಮಾಡುತ್ತೇನೆ ಅಂತ ಹೇಳಿ ಕಂಚಿನ ಪ್ರತಿಮೆಯನ್ನು ನಿರ್ಮಾಣ ಮಾಡದೆ ಹಿತ್ತಾಳೆಯ ಪ್ರತಿಮೆಯನ್ನು ನಿರ್ಮಾಣ ಮಾಡಿ ಒಳಸಂಚು, ನಂಬಿಕೆ ದ್ರೋಹ ಮತ್ತು ಸಾಕ್ಷಿನಾಶ ಮುಂತಾದ ಗಂಭೀರವಾದ ಆರೋಪವನ್ನು ಮಾಡಿದ್ದಾರೆ ಅನ್ನುವಂಥದ್ದು ಆ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವಾಗಿದೆ. ಇದರಿಂದ ಒಂದು ಸ್ಪಷ್ಟ ಆಗ್ತದೆ, ಪರಶುರಾಮನ ಪ್ರತಿಮೆಯ ವಿಚಾರದಲ್ಲಿ ಕಾರ್ಕಳ ಶಾಸಕ ಸುನೀಲ್ ಕುಮಾರ್ ಅವರು ಏನು ವಾದ ಮಾಡ್ತಾಯಿದ್ರು ಅದು ಸುಳ್ಳು ಅಂತ ಒಂದು ಸ್ಪಷ್ಟ ಆಗಿದೆ. ಕಾರ್ಕಳದ ಜನತೆಗೆ ನಾನು ಉಮ್ಮಿಕಲ್ ಬೆಟ್ಟದ ಮೇಲೆ ಕಂಚಿನ ಪ್ರತಿಮೆಯನ್ನೇ ನಿರ್ಮಾಣ ಮಾಡಿದ್ದೇನೆ ಅಂತ ಪದೇ ಅದನ್ನು ಉಲ್ಲೇಖ ಮಾಡ್ತಾಯಿದ್ದ ಶಾಸಕರ ಸುಳ್ಳು ಇವತ್ತು ಜಗಜ್ಜಾಹೀರಾಗಿದೆ. ಅಂದರೆ ಈ ವಿಚಾರವಾಗಿ ನಾವು ಏನೆಲ್ಲ ಹೋರಾಟಗಳನ್ನು ಮಾಡಿದ್ದೇವೆ, ಈ ಹೋರಾಟಕ್ಕೆ ಒಂದು ಹಂತದಲ್ಲಿ ಜಯ ಸಿಕ್ಕಿದೆ ಅನ್ನುವಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಇದರಲ್ಲಿ ಅವರು ವಾದವನ್ನು ಮಾಡ್ತಾರೆ ಏನು ಹೇಳಿದರೆ, ಫೈಬರ್ ಅಲ್ಲ ಹಿತ್ತಾಳೆಯ ಪ್ರತಿಮೆ ಅನ್ನುವಂಥ ವಾದವನ್ನು ಮಾಡ್ತಾರೆ. ಇಲ್ಲಿ ಇರುವುದು ಪ್ರತಿಮೆ ಯಾವುದರಿಂದ ನಿರ್ಮಾಣ ಮಾಡಿದೆ ಅನ್ನೋದರ ಬಗ್ಗೆ. ಪ್ರತಿಮೆ ಕಂಚಿನಿಂದ ನಿರ್ಮಾಣ ಮಾಡಿದೆ ಅನ್ನುವಂಥದ್ದು ಇರುವುದು. ಅಲ್ಲಿ ನಿರ್ಮಿತಿ ಕೇಂದ್ರದಕ್ಕೆ ವಾರ್ಕ್ ಆರ್ಡರ್ ಕೊಟ್ಟದ್ದು ಕೂಡ ಅದನ್ನು ಕಂಚಿನಿಂದ ನಿರ್ಮಾಣ ಮಾಡಬೇಕಂತ. ಅವರು ಕಂಚಿನಿಂದ ನಿರ್ಮಾಣ ಮಾಡಿದ್ದಾರೆಯೇ? ಇಲ್ಲ. ನಾವು ಮಾಡಿರುವುದು ಯಾವುದು? ಪ್ರತಿಮೆ ಕಂಚಿನಿಂದ ನಿರ್ಮಾಣ ಆಗಲಿಲ್ಲ ಅಂತಾದಾಗ ನಾವೆಲ್ಲರೂ ಕೂಡ ಆ ಬೆಟ್ಟಕ್ಕೆ ಭೇಟಿ ಕೊಟ್ಟಾಗ, ನಮ್ಮ ವಿಧಾನ ಪರಿಷತ್ ಸದಸ್ಯರಾಗಿರುವ ಮಂಜುನಾಥ್ ಭಂಡಾರಿ ಅವರ ಜೊತೆಯಲ್ಲಿ ನಾವು ಬೆಟ್ಟಕ್ಕೆ ಭೇಟಿ ಕೊಟ್ಟಾಗ ಅಲ್ಲಿ ಬಿದ್ದಿರುವ ಬಿಡಿಭಾಗಗಳನ್ನು ಹೆಕ್ಕಿ ನೋಡಿದಾಗ ಅದು ಗ್ಯಾಸ್ ಫೈಬರಿದ ಆಗಿತ್ತು. ಈ ಗ್ಯಾಸ್ ಫೈಬರಿನ ತುಂಡುಗಳನ್ನು ನಾವು ಎತ್ತಿಕೊಂಡಾಗ ಈ ಪ್ರತಿಮೆ ಗ್ಯಾಸ್ ಫೈಬರಿಂದಲೇ ನಿರ್ಮಾಣ ಆಗಿರ್ಬೋದು ಎನ್ನುವ ಸಂಶಯವನ್ನು ವ್ಯಕ್ತಪಡಿಸಿ ಇದು ಫೈಬರ್ ಪ್ರತಿಮೆ ಆಗಿರ್ಬೋದು ಅನ್ನುವಂಥ ಆರೋಪವನ್ನು ನಾವು ಮಾಡಿದ್ದೆವು. ನಾವು ಮಾಡಿರುವುದು ಆರೋಪ. ಅವರು ಕಂಚಿನ ಪ್ರತಿಮೆಯನ್ನು ಮಾಡಿದ್ದೇವೆ ಅನ್ನುವಂಥದ್ದನ್ನು ಸಾಬೀತು ಮಾಡ್ತಾಯಿದ್ದರು. ಇದರಲ್ಲಿ ಹಿನ್ನಡೆ ಯಾರಿಗಾಗಿದೆ? ಯಾರು ಕಂಚಿನ ಪ್ರತಿಮೆಯನ್ನು ಮಾಡಿದ್ದೇವೆ ಅಂತ ಹೇಳಿದಾರೋ, ಇಲ್ಲಿ ಆರೋಪ ಪಟ್ಟಿಯಲ್ಲಿ ನ್ಯಾಯಾಲಯಕ್ಕೆ ಸಲ್ಲಿಕೆಯಾಗಿದ್ದ ಆರೋಪ ಪಟ್ಟಿದೆ ಅದು ಕಂಚಿನ ಪ್ರತಿಮೆ ಅಲ್ಲ ಅಂತ ಹೇಳಿದ ನಂತರ ಕಂಚಿನ ಪ್ರತಿಮೆ ಅಂತ ವಾದ ಮಾಡಿದವರಿಗೆ ಹಿನ್ನಡೆಯಾಗಿದೆ. ದೋಷಾಪರಣ ಪಟ್ಟಿಯಲ್ಲಿ ಅವರ ಮೇಲೆ ವಂಚನೆ, ಒಳಸಂಚು, ನಂಬಿಕೆ ದ್ರೋಹ, ಸಾಕ್ಷಿನಾಶದ ಕೇಸುಗಳು ದಾಖಲಾಗಿರುವುದರಿಂದ ಅತಿ ದೊಡ್ಡ ಹಿನ್ನಡೆ ಕಾರ್ಕಳ ಶಾಸಕರಿಗೆ ಮತ್ತು ಮೂರ್ತಿ ಮಾಡಿದವರಿಗೆ ಮತ್ತು ನಿರ್ಮಿತಿ ಕೇಂದ್ರದ ಅಧಿಕಾರಿಗಳಿಗೆ ಆಗಿದೆ ಅನ್ನುವಂಥದ್ದು. ಇದರಿಂದ ಕಾರ್ಕಳದ ಜನತೆ ಸ್ಪಷ್ಟವಾಗಿ ಇದರ ಬಗ್ಗೆ ಅರ್ಥ ಮಾಡ್ಕೊಳ್ಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ. ಇದರಲ್ಲಿ ಕಳೆದ ಶಾಸಕರು ಅವರ ಸಾಮಾಜಿಕ ಜಾಲತಾಣದಲ್ಲಿ ಒಂದು ವಿಚಾರವನ್ನು ಹಂಚಿಕೊಂಡಿದ್ದಾರೆ. ಅದರಲ್ಲಿ ಅವರು ಉಲ್ಲೇಖ ಮಾಡ್ತಾರೆ, ಚಾರ್ಜ್ ಶೀಟ್ನಲ್ಲಿ ಈ ವಿಚಾರವಾಗಿ ಬಂದಿರುವ ವಿಚಾರವನ್ನು ಒಂದು ಕಟ್ಟಿಂಗ್ಸನ್ನು ಹಾಕಿದ್ದಾರೆ. ಅದರಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಇದೆ, ನಿರ್ಮಿತಿ ಕೇಂದ್ರವು 1,83,00,000 ರೂಪಾಯಿಯನ್ನು
ಮೂರ್ತಿ ಮಾಡುವ ಕೃಷ್ಣನಾಯಕನ ನೀಡಿದ್ದು, ಕೃಷ್ಣನಾಯಕರು ಕಂಚಿನ ಮೂರ್ತಿಯನ್ನು ಮಾಡದೆ ಹಿತ್ತಾಳೆಯ ಮೂರ್ತಿಯನ್ನು ಮಾಡಿ ಅಪರಾಧ ಎಸಗಿರುತ್ತಾರೆ ಅನ್ನುವಂಥ ವಿಚಾರವನ್ನು ಅವರು ಸೋಷಲ್ ಮೀಡಿಯಾದಲ್ಲಿ ಶೇರ್ ಮಾಡಿದ್ದಾರೆ. ಇದು ನಿಜವಾಗಿ ನಮಗೆ ದಿಗ್ಭ್ರಮೆ. ಯಾಕೆ ಹೇಳಿದರೆ, ಇವರು ಅಪರಾಧ ಮಾಡಿದ್ದಾರೆ, ಕಂಚಿನ ಪ್ರತಿಮೆಯನ್ನು ಮಾಡದೆ ಹಿತ್ತಾಳೆಯ ಪ್ರತಿಮೆಯನ್ನು ಮಾಡಿದ್ದಾರೆ ಅನ್ನುವ ಅಪರಾಧವನ್ನು ಮಾಡಿದ್ದಾರೆ ಎನ್ನುವ ಚಾರ್ಜ್ ಶೀಟನ್ನು ಸುನಿಲ್ ಕುಮಾರ್ ಅವರು ಯಾಕೆ ಶೇರ್ ಮಾಡ್ತಾರೆ ಅಂತ ಹೇಳಿದರೆ, ಸುನಿಲ್ ಕುಮಾರ್ ಅವರು ಫೈಬರ್ ಎನ್ನುವ ಆರೋಪದಿಂದ ಬೀಸುವ ದೊಣ್ಣೆಯಿಂದ ತಪ್ಪಿಸಿಕೊಂಡಿದ್ದಾರೆ ಅನ್ನುವಂಥ ವಿಚಾರದಿಂದಾಗಿ ಈಗ ಹಿತ್ತಾಳೆಗೆ ಬಂದಿದೆ. ಫೈಬರಿಂದ ನಾನು ಹಿತ್ತಾಳೆ ಮಾಡಿದ್ದೇನೆ ಅನ್ನುವಂಥ ಸಮಾಧಾನಕ್ಕೋಸ್ಕರ ಅವರು ಹಂಚಿಕೊಂಡಿದ್ದಾರೆ. ಆದರೆ ಇಲ್ಲಿ ಒಂದು ಸ್ಪಷ್ಟ ಇದೆ, ಪೊಲೀಸ್ ಇಲಾಖೆ ಆವತ್ತು ಕೃಷ್ಣನಾಯಕನನ್ನು ಗೋಡನ್ನಿಂದ ಸೀಸ್ ಮಾಡಿ ತಂದಿರುವ ಬಿಡಿ ಭಾಗಗಳೆಲ್ಲವೂ ಹಿತ್ತಾಳೆದ್ದು ಆಗಿರಬಹುದು. ಯಾಕೆ ಹೇಳಿದರೆ, ಅದು ಇಲ್ಲಿ ಉಮ್ಮಿಕಲ್ ಬೆಟ್ಟದ ಮೇಲೆ ಪ್ರತಿಷ್ಠಾಪನೆ ಆಗಿರುವ ಪ್ರತಿಮೆ ಅಲ್ಲ. ಉಮ್ಮಿಕಲ್ ಬೆಟ್ಟದ ಮೇಲೆ ಪ್ರತಿಷ್ಠಾಪನೆ ಆಗಿರುವ ಪ್ರತಿಮೆಯು ಈಗಲೂ ಸೊಂಟದ ಕೆಳಗಿನ ಭಾಗ ಆ ಬೆಟ್ಟದ ಮೇಲೆಯೇ ಇದೆ. ಆ ಬೆಟ್ಟದ ಮೇಲೆ ಇರುವ ಪ್ರತಿಮೆಯ ಭಾಗದಲ್ಲಿ ಪಾದಗಳಿದೆ, ಕಾಲುಗಳಿದೆ. ಪೊಲೀಸರು ವಶಪಡಿಸಿಕೊಂಡಿರುವ ಬಂದಿರುವ ಏನು ಪ್ರತಿಮೆಯ ಭಾಗ ಇದೆ, ಅಲ್ಲಿಯೂ ಕೂಡ ಪ್ರತಿಮೆಯ ಪಾದ ಮತ್ತು ಕಾಲುಗಳು ಇರುವುದರಿಂದ ಆ ಪ್ರತಿಮೆಯೇ ಬೇರೆ, ಈ ಪ್ರತಿಮೆಯೇ ಬೇರೆ ಎನ್ನುವುದು ಇದರಲ್ಲಿ ಸ್ಪಷ್ಟವಾಗುತ್ತದೆ. ಇದರಲ್ಲಿ ಒಂದು ಸ್ಪಷ್ಟತೆಯನ್ನು ಕೊಳ್ಳಿ ಬಯಸ್ತೇನೆ. ಚುನಾವಣೆಯ ಉದ್ದೇಶದಿಂದ ಉಮ್ಮಿಕಲ್ ಬೆಟ್ಟದಲ್ಲಿ ಪ್ರತಿಮೆ ಸ್ಥಾಪನೆಗೆ ಇವರು ಹೊರಟಾಗ, ಪ್ರತಿಮೆ ನಿರ್ಮಾಣದ ಕಾರ್ಯ ಪೂರ್ಣವಾಗದೇ ಇದ್ದಾಗ, ಚುನಾವಣೆಯ ಮೊದಲು ನಾನು ಅದನ್ನು ಉದ್ಘಾಟನೆ ಮಾಡಬೇಕು ಎನ್ನುವ ಒಂದು ಹಠದಿಂದ ಇವರೆಲ್ಲರನ್ನ ಉಪಯೋಗಿಸಿಕೊಂಡು ಅಧಿಕಾರ ದುರುಪಯೋಗ ಮಾಡಿ ಅಧಿಕಾರಿಗಳ ಮೇಲೆ ಒತ್ತಡಗಳನ್ನು ಹಾಕಿ ಇವತ್ತು ಕಂಚಿನದಲ್ಲದ ಪ್ರತಿಮೆಯನ್ನು ಅವರು ನಿರ್ಮಾಣ ಮಾಡಿದ್ದಾರೆ. ಇವತ್ತು ಬೆಟ್ಟದ ಮೇಲೆ ಇರುವ ಪ್ರತಿಮೆಯನ್ನು ತಾವು ಗಮನಿಸಿದಾಗ ಆ ಪ್ರತಿಮೆಯ ಸುತ್ತಲೂ ನಾವು ಏನು ಆರೋಪಗಳನ್ನು ಮಾಡಿದ್ದೆವು, ಪ್ರತಿಮೆಯ ಸುತ್ತಲೂ ಅದೇ ಫೈಬರ್ನ ಭಾಗವು ಈಗಲೂ ಪ್ರತಿಮೆಯ ಸುತ್ತಲೂ ಇದೆ. ಅದರಿಂದ ನಾವು ಫೈಬರ್ ಅನ್ನುವ ಪ್ರತಿಮೆಯ ಫೈಬರ್ದಾಗಿರ್ತದೆ ಅನ್ನುವಂಥ ನಿರ್ಧಾರಕ್ಕೆ ಬಂದಿರೋದು. ಈಗಲೂ ತಾವು ನನ್ನ ಜೊತೆ ಆ ಬೆಟ್ಟಕ್ಕೆ ಬಂದಾಗ ಅಲ್ಲಿ ಉಳಿದಿರುವ ಭಾಗದ ಸೊಂಟದ ಕೆಳಗಿನ ಭಾಗದಲ್ಲಿ ಫೈಬರು ಸಂಪೂರ್ಣವಾಗಿ ಸೊಂಟದಿಂದ ಕಾಲಿನ ಪಾದದವರೆಗೆ ಇರುವುದರಿಂದ ನಾವೆಲ್ಲರೂ ಕೂಡ ಅದು ಫೈಬರ್ ಎನ್ನುವಂಥ ಆರೋಪವನ್ನು ಆವತ್ತು ಮಾಡಿದ್ದೇವೆ. ಇವತ್ತೂ ಕೂಡ ಆ ಪ್ರತಿಮೆಯ ಭಾಗದಲ್ಲಿ ಫೈಬರ್ ಇದೆ ಅನ್ನುವಂಥದ್ದನ್ನು ಮತ್ತೊಮ್ಮೆ ನಾವು ಹೇಳಲಿಕ್ಕೆ ಬಯಸ್ತೇವೆ. ಈ ಎಲ್ಲ ವಿಚಾರಗಳಿಂದ ಇಲ್ಲಿ ಸ್ಪಷ್ಟಪಡಿಸುವುದು, ಇವತ್ತು ಶಾಸಕರು ಅದು ಫೈಬರ್ ಅಲ್ಲ, ಅದು ಹಿತ್ತಾಳೆ ಅನ್ನುವಂಥ ವಾದವನ್ನು ಮಾಡ್ತಾರೆ. ಇದು ಅವರಿಗಿಂತ ದೊಡ್ಡ ಮೂರ್ಖರು ಯಾರೂ ಇಲ್ಲ ಅಂಥದ್ದು. ಶಾಸಕರು ಮಾಡಿರುವ ವಾದ ನಾನು ಕಂಚಿನ ಪ್ರತಿಮೆಯನ್ನು ನಿರ್ಮಾಣ ಮಾಡಿದ್ದೇನೆ ಅಂತ. ಪ್ರತಿಮೆ ನಿರ್ಮಾತ ಕೃಷ್ಣನಾಯಕನು ಹೇಳಿದ ವಾದ ನಾನು ಕಂಚಿನ ಪ್ರತಿಮೆ ನಿರ್ಮಾಣ ಮಾಡಿದ್ದೇನಂತ. ನಿರ್ಮಿತಿ ಕೇಂದ್ರದ ಅಧಿಕಾರಿಗಳು ಹೇಳಿದ ವಾದ ನಾನು ಕಂಚಿನ ಪ್ರತಿಮೆ ನಿರ್ಮಾಣ ಮಾಡಿದ್ದೇನೆ ಅಂತ. BJPಯ ಎಲ್ಲ ಮುಖಂಡರುಗಳು, ಕಾರ್ಯಕರ್ತರು, ಅವರ ಸಾಮಾಜಿಕ ಜಾಲತಾಣ ಎಲ್ಲವೂ ಹೇಳಿದ್ದು ನಾವು ಕಂಚಿನ ಪ್ರತಿಮೆ ನಿರ್ಮಾಣ ಮಾಡಿದ್ದೇವೆ ಅಂತ. ಆದರೆ ನ್ಯಾಯಾಲಯಕ್ಕೆ ಸಲ್ಲಿಕೆಯಾಗಿದ್ದ ದೋಷಾರೋಪಣ ಪಟ್ಟಿಯಲ್ಲಿ ಇರುವುದು ಅದು ಪ್ರತಿಮೆ ಕಂಚಿನದ್ದು ಅಲ್ಲ ಎನ್ನುವಂಥದ್ದು. ಇದರಿಂದ ಕಾರ್ಕಳದ ಶಾಸಕರು ನೈತಿಕ ಹೊಣೆಯನ್ನು ಹೊತ್ತು ತನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು. ಯಾಕೆ ಹೇಳಿದರೆ, ಅವರ ಮೇಲೆ ನಂಬಿಕೆಯನ್ನು ಇಟ್ಟು ಜನರು ಅವರ ಮೇಲೆ ಪ್ರೀತಿ ಗೌರವಗಳನ್ನು ಇಟ್ಟು ನಂಬಿದ್ರು ಇವರು ಕಂಚಿನ ಪ್ರತಿಮೆ ಮಾಡಿದ್ದಾರೆ ಹೇಳಿ. ಆದರೆ ಕಂಚಿನ ಪ್ರತಿಮೆ ಅಲ್ಲ ಅನ್ನುವಂಥದ್ದು ಈ ಆರೋಪ ಪಟ್ಟಿಗಳಿಂದ ಸಾಬೀತಾಗಿದೆ. ಇದಕ್ಕಿಂತ ದೊಡ್ಡ ಸಾಕ್ಷಿ ಇನ್ನು ಯಾವುದೇ ಬೇಕಾಗಿಲ್ಲ. ಮತ್ತು ಚಾರ್ಜ್ ಶೀಟ್ನ ನಾವು ಮಾಹಿತಿಯನ್ನು ಪಡೆದು ಮುಂದೆ ಆ ಚಾರ್ಜ್ ಶೀಟ್ನಲ್ಲಿ ಏನೆಲ್ಲ ವಿಚಾರಗಳನ್ನು ಉಲ್ಲೇಖ ಮಾಡಿದ್ದಾರೆ ಅನ್ನೋದರ ಬಗ್ಗೆ ನಾವು ಚರ್ಚೆ ಮಾಡ್ತೇವೆ. ಯಾಕೆಂದರೆ ಸ್ಪಷ್ಟವಾಗಿ ಅದರಲ್ಲಿ ಇದೆ, ಇವರು ಕಂಚು ತೆಗೆದುಕೊಂಡಿರುವ ಬಗ್ಗೆ ಎಲ್ಲೂ ಬಿಲ್ಗಳಿಲ್ಲ. ಕಂಚು ಅಷ್ಟು ದೊಡ್ಡ ಮೊತ್ತದ ಕಂಚು ಯಾವುದಾದ್ರೂ ಅಂಗಡಿಯಿಂದ ತೆಗೆದುಕೊಂಡಿದ್ದರೆ ಅದಕ್ಕೆ ಬಿಲ್ಲು ಮೊತ್ತ ಬೇಕಿತ್ತು. ಯಾವುದೇ ಬಿಲ್ಲು ಮೊತ್ತಗಳು ಕೂಡ ಅವರ ಬಳಿ ಇಲ್ಲ. ಇಲ್ಲಿಂದ ಪ್ರತಿಮೆಯನ್ನು ಸಾಗಾಟ ಮಾಡಿದರ ಬಗ್ಗೆ ಯಾವುದೇ ದಾಖಲೆಗಳು ಅವರ ಬಳಿ ಇಲ್ಲ. ಇಲ್ಲಿಂದ ಪ್ರತಿಮೆಯನ್ನು ಕೊಂಡೋದ ನಂತರ 4 ತಿಂಗಳ ಕಾಲ ಆ ಪ್ರತಿಮೆಯು ನಿರ್ಮಿತಿ ಕೇಂದ್ರದ ಗೋಡನ್ನಲ್ಲಿ ಬಿದ್ದಿತ್ತು ಅನ್ನುವಂಥದ್ದು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದೆ. ಇವರು ಪೊಲೀಸರಿಗೆ ಹೇಳಿದ ಹೇಳಿಕೆ ಮತ್ತು ಪತ್ರಿಕೆಯಲ್ಲಿ ಹೇಳಿದ ಹೇಳಿಕೆ ಏನು ಹೇಳಿದರೆ, ಮೂರ್ತಿ ನಿರ್ಮಾತನು ಆ ಪ್ರತಿಮೆಯನ್ನು ಬೆಂಗಳೂರಿಗೆ ಕೊಂಡೋಗಿದ್ದಾನೆ ಅನ್ನುವಂಥ ಸುಳ್ಳುಗಳನ್ನು ಹೇಳಿದರು. ಆದರೆ ಪೊಲೀಸರು ಸಲ್ಲಿಸಿದ ಚಾರ್ಜ್ ಶೀಟ್ನಲ್ಲಿ ಇದು ಸುಳ್ಳು. ಈ ಕೊಂಡೋದ ಪ್ರತಿಮೆಯು 4 ತಿಂಗಳುಗಳ ಕಾಲ ನಿರ್ಮಿತಿ ಕೇಂದ್ರದ ವ್ಯಾಪ್ತಿಯಾಗಿ ಬರುವ ಅಲೆಯೂರಿನಲ್ಲಿರುವ ಅವರ ಗೋಡನ್ನಲ್ಲಿ ಇತ್ತು ಅನ್ನುವಂಥದ್ದನ್ನು ಕೂಡ ಸ್ಪಷ್ಟಪಡಿಸಿದ್ದಾರೆ. ಇಲ್ಲಿ ಒಂದು ಸ್ಪಷ್ಟವಾಗಿದೆ, ಕಾರ್ಕಳ ಜನತೆಗೆ, ಕಾರ್ಕಳ ಶಾಸಕರ ಸುನಿಲ್ ಕುಮಾರ್ ಅವರ ಇನ್ನೊಂದು ಮುಖ ಅನಾವರಣವಾಗಿದೆ. ಮತ್ತು ಅವರು ತಕ್ಷಣ, ಅವರಿಗೆ ನೈತಿಕತೆ ಇದ್ದರೆ ತಕ್ಷಣ ರಾಜಕೀಯಕ್ಕೆ ನಿವೃತ್ತಿ ತಗೊಂಡು ತನ್ನ ಶಾಸಕತ್ವಕ್ಕೆ ರಾಜೀನಾಮೆ ಕೊಡಬೇಕು ಅನ್ನುವ ಆಗ್ರಹವನ್ನು ನಿಮ್ಮ ಮಾಧ್ಯಮದ ಮೂಲಕ ನಾನು ಮಾಡ್ತೇನೆ. ವೀಕ್ಷಕರೇ, ಒಂದು ವಿಚಾರವನ್ನು ನಾನು ಸ್ಪಷ್ಟಪಡಿಸ್ತೇನೆ. ನನ್ನ ಪತ್ರಿಕಾ ರಂಗದ ಅನುಭವ ಸುಮಾರು 31 ವರ್ಷಗಳಷ್ಟು ಕಾಲದ್ದು. ಈಗ ಒಂದು ವಿವಾದಿತ ಕೇಂದ್ರ ಯಾವುದು, ಒಂದು ವ್ಯವಸ್ಥೆಯಲ್ಲಿ ವಿವಾದ ಬಂದಾಗ ನಾವು 2 ಪಕ್ಷಗಳು ಜೊತೆಗೆ 3 ಪಕ್ಷಗಳಿದ್ದರೆ 3 ಪಕ್ಷಗಳಲ್ಲಿ ಕೂಡ ನಾವು ಅವರ
ವಿವರಗಳನ್ನು ಕೇಳೋದು ಸಹಜ, ಅದು ಪತ್ರಿಕಾ ಧರ್ಮ, ನಾವು ಅದನ್ನು ಮಾಡ್ತಾ ಬಂದಿದ್ದೇವೆ. ಈಗ ಪರಶುರಾಮ ವಿಚಾರದಲ್ಲಿ ಕೂಡ ಎರಡೂ ಪಕ್ಷ, ಯಾವುದು ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಇದೆ, ಆ ಎರಡೂ ಪಕ್ಷಗಳ ಕೂಡ ಸ್ವಯಂ ಏನು ಟಾಕ್ ಬೈಟನ್ನು ನಾವು ಸ್ವಯಂ ಟೈಮ್ಸಲ್ಲಿ ಮಾಡ್ತಾಯಿದ್ದೇವೆ. ಅದ್ರ ಜೊತೆಗೆ ಮುದ್ರಣ ಮಾಧ್ಯಮದಲ್ಲಿ ಕೂಡ ಪ್ರಕಟ ಮಾಡ್ತೇವೆ. ಈಗ ತಾವು ಯಾರು ವೀಕ್ಷಕರಿದ್ದಿರಿ, ತಾವು ಈಗ ಈ ವಾಹಿನಿಯ ಮೂಲಕ ಈಗ ಕಾಂಗ್ರೆಸ್ನ ವಿವರಗಳನ್ನು ತಾವು ಅವರ ಏನು ಸಂದರ್ಶನಗಳನ್ನು ತಾವು ನೋಡಿದರೆ ಅಲ್ಲಿ ಬಿ ಜೆ ಪಿಯ ಸಂದರ್ಶನ ಕೂಡ ನಮ್ಮಲ್ಲಿ ಪ್ರಕಟ ಆಗ್ತಾಯಿದೆ. ತಾವು ಅದನ್ನು ಕೂಡ ನೋಡಿ. ಅದೇ ರೀತಿ ತಾವು ಕಾಂಗ್ರೆಸ್ನವರಾಗಿದ್ದರೆ ಅಲ್ಲಿ ಕಾಂಗ್ರೆಸ್ನವರ ಸಂದರ್ಶನ ಕೂಡ ಪ್ರಕಟ ಆಗ್ತದೆ, ಅದನ್ನು ಕೂಡ ತಾವು ನೋಡಿ. ಹಾಗೆ ಎರಡೂ ಕೂಡ ಸಂಚಿಕೆಗಳನ್ನು ನಿಮ್ಮ ಸ್ವಯಂ ಟೈಮ್ಸ್ ಪ್ರಸಾರ ಮಾಡ್ತಿದೆ.